ನಾನು ನನ್ನ ಬಿಟ್ಟು ಮತ್ತೊಬ್ರು ಯಾವ್ದೋ ಹೆಸರು ಹೇಳಕತ್ತಿಯಲ್ಲ ಪರಮಾತ್ಮ ಇಲ್ಲೋ ರೈತನಲ್ಲ ಬಾಳ ದೊಡ್ಡ ಭಕ್ತದನವ ಅವ ಶ್ರೇಷ್ಠ ನನಗ ಅಂತಂದ್ರು. ಅವೇನ್ ಮಾಡ್ತಾನ್ರಿ ಅನ್ನೋ ಅವಂದಾಗ ಹೇಳಿದ ಹೇಳ್ಬೇಕಾರ ಶಿವ ಶಿವ ಅಂತಾನ, ಉಣ್ಬೇಕಾರ ಶಿವ ಶಿವ ಅಂತಾನ, ಒಡೆ ಮಕ್ಕೋಬೇಕಾರ ಶಿವ ಶಿವ ಅಂತಾನ. 3 ಸಲಕ್ಕೂ ದೊಡ್ಡವಾದ ಏನ್ ಕೇಳಿದಂತ ನಾರದ ಮಹರ್ಷಿ. 3 ಸಲಕ್ಕ ದೊಡ್ಡವಾದನಂದ್ರ ಸ್ವಲ್ಪ ಹೆಂಗಿರ್ತಾನ ಸ್ವಲ್ಪ ಯೋಚನೆ ಮಾಡುವಂತ ಅವ್ ಎಲ್ಲಿದಾನಂದ್ರ ಬಹಳ ಕಷ್ಟದಾಗದಾನ, ಜೀವನ ನಡ್ಸಾಕತ್ತಾನ. ಜೀವನದಾಗ ಏನ್ ಮಾಡಕ್ ಅಷ್ಟೆಲ್ಲ ಕಷ್ಟ ತಿಳ್ಕೊಂಡು ಶಿವ ಅಂತ ಬಾ ದೊಡ್ಡವ ಅಂತಂದಂತ. ಅವಾಗಂದ್ರು ನೀವೊಂದ್ ಕೆಲಸ ಹೇಳ್ತಾನೆ ಮಾಡ್ತೀನೋ ಅಂತ ಪರಮಾತ್ಮಂದಂತ. ಏನು ಅಂತಂದ್ರೆ ಒಂದು ಪಂಟಿ ಕೈಯಾಗ ಕೊಟ್ಟ, ಸ್ವಲ್ಪ ಎಣ್ಣೆ ಹಾಕಿದ, ಎಣ್ಣೆ ಹಾಕಿ ದೀಪ ಹಚ್ಚಿದ, ದೀಪ ಹಚ್ಚಿ ಭೂಮಂಡಲವನ್ನು 3 ಸುತ್ತ ಹಾಕೊಂಬ ಅಂತಂದ. ಸುತ್ತ ಹಾಕೊಂಬ. ಆಗ ಒಂದು ಕಂಡೀಷನ್ ಏನು ಅಂತಂದ್ರ ನೀ ಭೂಮಿ ಸುತ್ತ ಹಾಕಿ ಬರ್ಬೇಕಾದ್ರೆ ಒಂದ್ ಹನಿ ಎಣ್ಣೆ ಕೂಡ ಕೆಳಗ್ ಬೀಳಬಾರ್ದು ಅಂತ. ಅವಾಗ ನಾರದರಿಗೆ ಅನಿಸ್ತು ಇದನ್ನ ಹಿಡ್ಕೋ ಸುತ್ತ ಹಾಕ್ತಾನೆ ಕರೆ ಒಂದ್ ಹನಿ ಬೀಳ್ಬಾರ್ದು ಪರಮಾತ್ಮ ಹೇಳಲ್ಲ ಅಂತ ತಿಳ್ಕೊಂಡು ಆ ಪಂಕ್ತಿ ಹಿಡ್ಕೊಂಡ್ ಹಿಂಗ್ ಒಂದ್ ರೌಂಡ್ ಹೊಡೆದ. ಒಂದ್ ರೌಂಡ್ ಸುತ್ತಿದ, ಮತ್ತೊಂದು ಸೆಕೆಂಡ್ ರೌಂಡಿಗೆ ಬಂದ, ಮತ್ತೊಂದು ಸುತ್ತಿದ, 3 ರೌಂಡ್ ಹೊಡೆದ. 3 ರೌಂಡ್ ಹೊಡೆದ್ಮೇಲೆ ಪರಮಾತ್ಮ ಹತ್ರ ಹೋದ. ಅವಾಗಂದ 3 ರೌಂಡ್ ಹಾಕ್ತೀನಪ್ಪ ಅಂತ ಪರಮಾತ್ಮ ಕೇಳಿದ. ನಾರದ್ರಂದ್ರು ಸುತ್ತೀನ್ರಿ 3 ಸಲ ಸುತ್ತೇನಿ, ಒಂದ್ ಹನಿ ಎಣ್ಣೆ ಬಿದ್ದಿಲ್ಲ ಅಂತಂದ್ರು. ಒಂದ್ ಹನಿ ಎಣ್ಣೆ ಬೀಳ್ದಂಗ್ ನೋಡ್ಕೊಂಡನಿ, ಬಾ ಚೆನ್ನಾಗಿ ಸುತ್ತೇನ್ರಿ ಅಂತಂದ. ಪರಮಾತ್ಮ ಅಂದ ನನ್ ಎಷ್ಟ್ ಸಲ ನಿಲ್ಸಿದ್ಯ ಅಂತ ಕೇಳ. ಅವಾಗಂದ ನಿನ್ ಹೆಸರು ಬೆಂಕಿ ಹಾಕ ಏನ್ ಹುಡುಕ್ಯಾಡೋದು ಏನ್ ಬೀಳ್ತದ ಹಂಗ ಇದ್ದ ಅಂತ ಹೇಳತ್ತ. ಅವಾಗ ಹೇಳಿದ ನೀನು ಒಂದು ಪಣತಿ ಹಿಡ್ಕೊಂಡ ಒಂದ್ 3 ಸುತ್ತ ಹೊಡಿಬೇಕಾದ ಯೋಚನೆ ಮಾಡಿದ್ ನಾನು ಮತ್ತೆ ಬಿಟ್ಟಿದ್ ನೀ ನನ್ ಮರ್ತಿದ್ದಿ. ರೈತ ಏನ್ ಮಾಡಕತ್ತಾನ, ಹೆಂಡತಿ ಮಕ್ಕಳ ಬಂಧು ಬಳಗ ಸಮಾಜ ಅಂತ ಎಲ್ಲದಾಗದಾನ, ದಿನಾ ದುಡ್ಡು ತಿಂತಾನ. ಇಷ್ಟೆಲ್ಲಾ ಸಂಕಷ್ಟಗಳ ಮಧ್ಯದಲ್ಲಿದ್ರು ಕೂಡ ಏನಂತಂದ್ರ ಒಮ್ಮೆ ಹೇಳ್ಬೇಕಂತ ಶಿವ ಶಿವ ಅಂತಾನ, ಮಲಗ್ಬೇಕಂತ ಶಿವ ಶಿವ ಅಂತ. ಅವ ನನ್ನ ಶ್ರೇಷ್ಠ ಭಕ್ತ ಅಂತ ಹೇಳಿದಂತೆ ಅದಕ್ಕೆ ಬಂಧುಗಳೇ